ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಮೇ 4ರಂದು ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಬರುತ್ತೆ. ಏಪ್ರಿಲ್ 27ಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್. ಅವರ ಪರ ವಕೀಲ ರಂಜಿತ್ ರೋಹಟಗಿ ಮೂಲಕ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ ದರ್ಶನ್. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಅದು 2ನೇ ಬಾರಿ ಜೈಲು ಸೇರಿದ ಬಳಿಕ 2ನೇ ಬಾರಿ ಜೈಲು ಸೇರಿ 8 ತಿಂಗಳಾಗಿದೆ. ಈಗ ಜೈಲು ಹಕ್ಕಿಯಾಗಿರುವಂಥ ದರ್ಶನ್ ಹೊರಬರಲಿಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆಗಸ್ಟ್ 14ಕ್ಕೆ ಜಾಮೀನನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಹೈಕೋರ್ಟ್ನಲ್ಲಿ ಜಾಮೀನನ್ನು ಪಡೆದುಕೊಂಡ ನಂತರ ದರ್ಶನ್ ಹೊರಗಡೆ ಇದ್ದರು. ಸಿನಿಮಾ ಶೂಟಿಂಗ್ ಆಗಿ ಕೆಲವಷ್ಟು ವಿನಾಯಿತಿಗಳನ್ನು ಪಡೆದುಕೊಂಡಿದ್ದರು. ಬೇರೆ ಬೇರೆ ರಾಜ್ಯ ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಿನಿಮಾ ಶೂಟಿಂಗನ್ನು ಮುಗಿಸಿದ್ರು. ಡೆವಿಲ್ ಸಿನಿಮಾ ಅಂತ ಹೇಳಿ ಆ ಸಿನಿಮಾ ಶೂಟಿಂಗ್ ಮುಗಿದು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಂಥ ದರ್ಶನ್ಗೆ ಮತ್ತೆ ಕಂಟಕ ಎದುರಾಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ಪ್ರಶ್ನಿಸಿ ಜಾಮೀನನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಿತ್ತು ಸರ್ಕಾರಿ ವಕೀಲರು. ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ತು. ದರ್ಶನ್ಗೆ ಹಿನ್ನಡೆ ಆಯಿತು. ದರ್ಶನ್ ಮತ್ತೆ ಜೈಲು ಹಕ್ಕಿಯಾಗಿ ಆಗಬೇಕಾಯಿತು. ಹೀಗಾಗಿ ಆಗಸ್ಟ್ನಿಂದ ಇಲ್ಲಿವರೆಗೂ ಕೂಡ ಜೈಲು ಹಕ್ಕಿಯಾಗಿರುವಂಥ ದರ್ಶನ್ ಮತ್ತೆ ಬಿಡುಗಡೆ ಭಾಗ್ಯಕ್ಕಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇರ್ತಾರೆ. ಸಂತೋಷ, ಈಗ 2ನೇ ಬಾರಿ ಜೈಲು ಸೇರಿ 8 ತಿಂಗಳಾಯಿತು. ಬರೋಬ್ಬರಿ ಅನೇಕ ದಿನಗಳಿಂದ ಜೈಲಿನಲ್ಲಿರುವಂಥ ದರ್ಶನ್ ಈಗ ಟ್ರಯಲ್ ಕೂಡ ನಡೀತಾ ಇದೆ. ಈ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಜಾಮೀನು ಸಿಗುವಂಥ ಎಷ್ಟು ಸಾಧ್ಯತೆಗಳನ್ನು ಇಲ್ಲಿ ನೋಡಬಹುದು ಅಂತ? ಯಶತ್, 8 ತಿಂಗಳ ಬಳಿಕ ದರ್ಶನ್ ಇದೀಗ ಸುಪ್ರೀಂ ಕೋರ್ಟ್ನ ತಟ್ಟಿರುವಂತದ್ದು. ಏಪ್ರಿಲ್ 27ನೇ ತಾರೀಕು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸದ್ಯ ಅರ್ಜಿಯನ್ನ ಮಾಡ್ಕೊಂಡಿರುವಂತಹ ನ್ಯಾಯಾಲಯ ಮೇ 4ಕ್ಕೆ ಅರ್ಜಿ ವಿಚಾರಣೆಯನ್ನ ನಿಗದಿಪಡಿಸಿರುವಂತದ್ದು. ಅರ್ಜಿ ವಿಚಾರಣೆ ಆಗುತ್ತೆ ಅಂದ್ರೆ ಕಳೆದ ತಿಂಗಳ ಆಗಸ್ಟ್ ರಂದು ಇವರಿಗೆ ಜಾಮೀನು ಏನ್ ಸಿಕ್ಕಿದೆ ಆ ಜಾಮೀನನ್ನ ರದ್ದು ಮಾಡಿರುತ್ತೆ ಸುಪ್ರೀಂ ಕೋರ್ಟ್. ರದ್ದಾದ ಬಳಿಕ ಕಳೆದ 8 ತಿಂಗಳಿಂದ ಕೂಡ ಜೈಲಿನಲ್ಲೇ ಇರುವಂತದ್ದು. ಸೊ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ಸಿಕ್ಕಿದಂತ ಸೂಕ್ತ ಸಾಕ್ಷ್ಯತೆಯಿಂದ ಆಧಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅವಾಗ ತನಿಖಾಧಿಕಾರಿಗಳು ಇವರಿಗೆ ಹೈಕೋರ್ಟ್ ಸಿಕ್ಕಂತ ಬೆನ್ನ ಆಧಾರ ಇಟ್ಕೊಂಡು ಮನವಿಯನ್ನ ಮಾಡ್ತಾರೆ. ಹೋಗಿ ಅದನ್ನ ಕಾವಲಿನಿಂದ ಮಾಡುವ ಸಂದರ್ಭದಲ್ಲಿ ಓಕೆ, ಥ್ಯಾಂಕ್ ಯು ಸಂತೋಷ್.